ನಮಸ್ಕಾರ ಸ್ನೇಹಿತರೆ, ನೀವು ಹೊಸ ಯೂಟ್ಯೂಬರ್ ಆಗಿದ್ದೀರಾ? ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕಾ ಅಥವಾ ವೀಕ್ಲಿ 1 ಅಥವಾ 2 ಸಾಕಾ ಅನ್ನುವ ಕನ್ಫ್ಯೂಸ್ನಲ್ಲಿದ್ದರೆ ಈ ವಿಡಿಯೋ ನಿಮಗಾಗಿನೇ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ನಿಮಗೆ ಕ್ಲಿಯರ್ ಆಗಿ ಆನ್ಸರ್ ಸಿಗುತ್ತೆ. ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನು ಡೈಲಿ ಅಪ್ಲೋಡ್ ಮಾಡೋದ್ರ ಬಗ್ಗೆ ಸತ್ಯಾಸತ್ಯತೆ ಏನು ಅಂತಂದರೆ, ಹೆಚ್ಚು ಜನ ಹೇಳ್ತಾರೆ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಮತ್ತು ಆಲ್ಗರಿದಮ್ ಪುಷ್ ಕೊಡುತ್ತೆ ಅಂತ. ಆದರೆ ಸ್ನೇಹಿತರೆ, ಡೈಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಗ್ರೋತ್ ಅಂತ 100% ಗ್ಯಾರಂಟಿ ಇಲ್ಲ. ಯೂಟ್ಯೂಬ್ಗೆ ಮುಖ್ಯವಾಗಿ ಏನು ಬೇಕಂದರೆ ಕ್ವಾಲಿಟಿ ಮತ್ತು ಆಡಿಯನ್ಸ್ ರಿಟೆನ್ಷನ್ ಮತ್ತು ವಾಚ್ ಟೈಮ್. ಇವು ತುಂಬಾ ಇಂಪಾರ್ಟೆಂಟು ಯೂಟ್ಯೂಬ್ಗೆ. ಮತ್ತು ಹೊಸ ಕ್ರಿಯೇಟರ್ಸ್ ಡೈಲಿ ಅಪ್ಲೋಡ್ ಮಾಡಿದ್ರೆ ಆಗೋ ಸಮಸ್ಯೆಗಳು ಏನಪ್ಪ ಅಂತಂದರೆ, ಕ್ವಾಲಿಟಿ ಡ್ರಾಪ್ ಆಗುತ್ತೆ, ಕಂಟೆಂಟ್ ವೀಕ್ ಆಗುತ್ತೆ, ಮತ್ತು ಎಡಿಟಿಂಗ್ ರಶ್ ಆಗುತ್ತೆ, ಮತ್ತು ಬರ್ನ್ಔಟ್ ಆಗುತ್ತೆ, ಮೋಟಿವೇಶನ್ ಕಮ್ಮಿ ಆಗುತ್ತೆ, ಕನ್ಸಿಸ್ಟೆನ್ಸಿ ಬ್ರೇಕ್ ಆಗುತ್ತೆ, ಆಡಿಯನ್ಸ್ ತುಂಬಾ ಕನ್ಫ್ಯೂಸ್ ಆಗ್ತಾರೆ, ಕ್ಲಿಯರ್ ನೀಶ್ ಇರಲ್ಲ. ಹಾಗಾದರೆ ಹೊಸ ಯೂಟ್ಯೂಬರ್ಸ್ ಏನು ಮಾಡಬೇಕು ಅಂದರೆ, ವೀಕ್ಲಿ 2-3 ವಿಡಿಯೋಸ್ಗಳನ್ನು ಹಾಕಬೇಕು. ಇದು ತುಂಬಾ ಬೆಸ್ಟ್ ಆಪ್ಷನ್. ಪ್ರಾಪರ್ ಪ್ಲಾನಿಂಗ್, ಸ್ಟ್ರಾಂಗ್ ಕಂಟೆಂಟ್ ಮತ್ತು ಗುಡ್ ಎಡಿಟಿಂಗ್ ತುಂಬಾ ಇಂಪಾರ್ಟೆಂಟು. ಸ್ನೇಹಿತರೆ, ಯಾವಾಗಲೂ ಒಂದು ನೀಶ್ನ ಫೋಕಸ್ ಮಾಡಿ. ಎಜುಕೇಷನ್ ವಿಡಿಯೋ ಹಾಕ್ತಿದ್ರೆ ಎಜುಕೇಷನ್ ವಿಡಿಯೋಸ್ಗಳನ್ನು ಹಾಕಿರಿ, ಇಲ್ಲಾಂದರೆ ವ್ಲಾಗ್ಸು, ಟೆಕ್ ವಿಡಿಯೋಸ್, ಶಾರ್ಟ್ಸ್ ಏನೇ ಆಗಿರಲಿ, ನೀವು ಯಾವ ಟಾಪಿಕ್ ಬಗ್ಗೆ ಹಾಕ್ತಾ ಇದ್ದೀರಲ್ಲ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ, ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಮಂಡೇ, ವೆನ್ಸ್ಡೇ, ಫ್ರೈಡೇ ಸೇಮ್ ಟೈಮ್ ಅಪ್ಲೋಡ್ ಮಾಡಿ. ಹಾಗಾದರೆ ಯೂಟ್ಯೂಬಲ್ಲಿ ವಿಡಿಯೋನ ಡೈಲಿ ಅಪ್ಲೋಡ್ ಯಾವಾಗ ಮಾಡಬೇಕು ಅಂತ ನೋಡೋದಾದರೆ, ನೀವು ಡೈಲಿ ಅಪ್ಲೋಡ್ ಮಾಡಬೇಕು ಅಂದರೆ ಕಂಟೆಂಟ್ ರೆಡಿ ಇದ್ದರೆ ಅಥವಾ ಎಡಿಟಿಂಗ್ ಫಾಸ್ಟ್ ಆಗಿದ್ದರೆ, ಐಡಿಯಾ ಸ್ಟ್ರಾಂಗ್ ಇದ್ದರೆ ಹಾಕ್ಬೋದು. ಅದು ಶಾರ್ಟ್ಸ್ ವಿಡಿಯೋಗಳು ಡೈಲಿ ಅಪ್ಲೋಡ್ ಮಾಡಿದ್ರೆ ಓಕೆ. ಏನಂದರೆ, ಒಂದು ಪವರ್ಫುಲ್ ವಿಡಿಯೋ 100 ಎವರೇಜ್ ವಿಡಿಯೋಕ್ಕಿಂತ ತುಂಬಾ ಬೆಟರು. ಆಡಿಯನ್ಸ್ ಕನೆಕ್ಟ್ ಆಗಬೇಕು ಮತ್ತು ಆಲ್ಗರಿದಮ್ ಆಟೋಮೆಟಿಕ್ ಫಾಲೋ ಆಗುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತು ನೀವು ಯೂಟ್ಯೂಬರ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನಷ್ಟು ಯೂಟ್ಯೂಬ್ ಗ್ರೋತ್ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.